ನಮಸ್ಕಾರ ಸ್ನೇಹಿತರೆ, ಆಶಾ ವಿಶೇಷ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಕಬ್ಬಿನ ಜ್ಯೂಸನ್ನು ಉಪಯೋಗಿಸಿ ಮನೆಯಲ್ಲೇ ಈ ರೀತಿ ಕ್ಯಾಂಡಿಗಳನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ಲೀಟರ್ ಆಗುವಷ್ಟು ಕಬ್ಬಿನ ಜ್ಯೂಸನ್ನು ತಗೊಂಡಿದ್ದೀನಿ. ಇದನ್ನು ಮೊದಲಿಗೆ ನಾವು ಒಂದು ಜರಡಿಯಲ್ಲಿ ಫಿಲ್ಟರ್ ಮಾಡ್ಕೊಳ್ಳೋಣ. ಇದರಲ್ಲಿ ಏನಾದರೂ ಸ್ವಲ್ಪ ಕಸ ಕಡ್ಡಿ ಏನಾದರೂ ಇದ್ದರೆ ಈ ಫಿಲ್ಟರ್ ಮಾಡಿದಾಗ ಅದು ಕ್ಲೀನ್ ಆಗುತ್ತೆ. ಈಗ ನಮ್ಮ ಕೆಲಸ ಏನಿಲ್ಲ, ನಿಧಾನವಾಗಿ ಇದನ್ನು ಸ್ಟರ್ ಮಾಡ್ತಾನೇ ಇರೋದು. ಇದು ನಾವು ಪಾಕ ಎಲ್ಲ ಮಾಡ್ತೀವಲ್ವಾ, ಆ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಕೈ ಆಡಿಸ್ತಾ ಇದನ್ನು ಚೆನ್ನಾಗಿ ತಿರುಗಿಕೊಳ್ತಾನೆ ಇರಬೇಕು. ನೋಡಿ, ಈ ರೀತಿ ಮಧ್ಯ ಮಧ್ಯ ಚೆಕ್ ಮಾಡಿದಾಗ ನೋಡಿ ಇದೊಂದು ಸಾಫ್ಟ್ ಉಂಡೆ ರೀತಿಯಲ್ಲಿ ಆಗ್ತಾ ಇದೆ. ನಿಮಗೂ ಏನಾದರೂ ಸಾಫ್ಟ್ ಆಗಿರುವ ಬೆಲ್ಲ ಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಟೇಜಲ್ಲಿ ಇದನ್ನು ನಿಲ್ಲಿಸ್ಬಿಡ್ಬಹುದು. ನಾನು ಸ್ವಲ್ಪ ಹಾರ್ಡ್ ಕ್ಯಾಂಡಿ ಟೈಪ್ ಮಾಡೋದಕ್ಕೆ ಇಷ್ಟಪಡೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಇದನ್ನು ಪಾಕನ ತಗೊಳ್ತಾ ಇದ್ದೀನಿ. ನೋಡಿ, ಈಗ ಪಾಕನ ಈ ನೀರಲ್ಲಿ ಹಾಕಿದಾಗ ಇದನ್ನು ಪ್ರೆಸ್ ಮಾಡಿದಾಗ ಇದು ಟಕ್ ಅಂತ ಕಟ್ ಆಗೋ ಸೌಂಡ್ ಬರುತ್ತೆ. ಕಟ್ ಆಗುತ್ತೆ ಅಂದರೆ ಕ್ರಿಸ್ಪಿಯಾಗಿ ಆಗುತ್ತೆ. ಆವಾಗ ನಮಗೆ ಅದು ಒಂಥರ ಚಾಕ್ಲೇಟ್ ರೀತಿಯಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಎಲ್ಲ ಪೇಪರ್ ಕಪ್ಪಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಕೂಲ್ ಡೌನ್ ಮಾಡೋದಕ್ಕೆ ಬಿಟ್ಟು ನಂತರ ಇದನ್ನು ಅನ್ಮೋಲ್ಡ್ ಮಾಡಿ ತಿನ್ನೋದಕ್ಕೆ ಇದು ರೆಡಿ ಆಗುತ್ತೆ. ಆದರೆ ನಾನು ಪೇಪರ್ ಕಪ್ಪಲ್ಲಿ ಹಾಕಿದ್ರಿಂದಾಗಿ ಇದು ಪೇಪರೆಲ್ಲ ಇದಕ್ಕೆ ಸ್ಟಿಕ್ ಆಗೋಯ್ತು. ನಿಮ್ಮ ಹತ್ರ ಸಿಲಿಕಾನ್ ಮೌಲ್ಡ್ ಏನಾದರೂ ಇದ್ದರೆ ಅದಕ್ಕೆ ಹಾಕಿದರೆ ತುಂಬಾ ಉಪಯೋಗ ಆಗುತ್ತೆ. ಧನ್ಯವಾದಗಳು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.